ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಸ್ಫುಲ್ ಝೋನ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕೈನ್ಮಾಸ್ಟರ್ ಆ್ಯಪಿಂದ ಯೂಟ್ಯೂಬ್ ಥಂಬ್ನೇಲ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಥಂಬ್ನೇಲ್ಸ್ ಕ್ರಿಯೇಟ್ ಮಾಡೋಕ್ಕೆ ಸುಮಾರು ಆ್ಯಪ್ಗಳಿವೆ. ಅದರಲ್ಲಿ ಕೈನ್ಮಾಸ್ಟರ್ ಕೂಡ ಒಂದು ಒಳ್ಳೆ ಆ್ಯಪ್. ಕೈನ್ಮಾಸ್ಟರ್ ಆ್ಯಪನ್ನು ವಿಡಿಯೋ ಎಡಿಟಿಂಗ್ಗೆ ಕೂಡ ಯೂಸ್ ಮಾಡ್ತಾರೆ. ಮತ್ತು ಫ್ರೆಂಡ್ಸ್, ನಿಮಗೆ ಬೇರೆ ಆ್ಯಪಲ್ಲಿ ಸಿಗೋ ಹಾಗೆ ಕೈನ್ಮಾಸ್ಟರ್ ಆ್ಯಪಲ್ಲಿ ಕೂಡ ತುಂಬ ಫೀಚರ್ಸ್ ಸಿಗುತ್ತೆ ಒಳ್ಳೆ ಥಂಬ್ನೇಲ್ಸ್ ಕ್ರಿಯೇಟ್ ಮಾಡೋಕ್ಕೆ. ಸೊ ನಾನೀಗ ಸಿಂಪಲ್ ವೇಯಲ್ಲಿ ಅಟ್ರಾಕ್ಟಿವ್ ಥಂಬ್ನೇಲ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಕೈನ್ಮಾಸ್ಟರಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ. ಇದರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಓಕೆ, ಬನ್ನಿ ಹಾಗಾದರೆ ಥಂಬ್ನೇಲ್ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ. ಫಸ್ಟ್ ನೀವಿಲ್ಲಿ ಕೈನ್ಮಾಸ್ಟರ್ ಆ್ಯಪ್ ಓಪನ್ ಮಾಡಿದಾಗ ಈ ಥರ ಪ್ಲಸ್ ಸಿಂಬಾಲ್ ಇರುತ್ತೆ, ಕ್ರಿಯೇಟ್ ಅ ನ್ಯೂ ಅಂತ. ಈ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ. ಈಗ ಪ್ಲಸ್ ಸಿಂಬಾಲ್ ಕ್ಲಿಕ್ ಮಾಡಿದ್ಮೇಲೆ ಆಸ್ಪೆಕ್ಟ್ ರೇಷಿಯೋ ಇಂಟರ್ಫೇಸ್ ಓಪನ್ ಆಗುತ್ತೆ. ಯೂಶ್ವಲಿ ಯೂಟ್ಯೂಬ್ ಆಸ್ಪೆಕ್ಟ್ ರೇಷಿಯೋ 16:9 ಇರುತ್ತೆ. ಸೊ ಅದನ್ನು 16:9 ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಮೀಡಿಯಾ ಬ್ರೌಸರ್ ಓಪನ್ ಆಗುತ್ತೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಚೂಸ್ ಮಾಡ್ಕೊಳ್ಳೋಕ್ಕೆ ಇಮೇಜ್ ಆಸೆಟ್ಸ್ಗೆ ಹೋಗಿ ಕಲರ್ ಚೂಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಚೂಸ್ ಮಾಡಿದ್ದೀನಿ. ಇಲ್ಲಿ ನೀವು ನಿಮಗೆ ಬೇಕಾದ ಕಲರ್ ಚೂಸ್ ಮಾಡ್ಕೊಳ್ಬೋದು. ಮತ್ತು ನಾನಿಲ್ಲಿ ಲೇಯರ್ ಆಪ್ಷನ್ಗೆ ಹೋಗಿ ಮತ್ತು ಮೀಡಿಯಾ ಆಪ್ಷನ್ಗೆ ಹೋಗಿ ಇಲ್ಲಿ ಮತ್ತೆ ಇಮೇಜ್ ಆಸೆಟ್ಸಲ್ಲಿ ಇನ್ನೊಂದು ಕಲರನ್ನು ಮತ್ತು ನಾನು ರೆಡ್ ಕಲರನ್ನು ಚೂಸ್ ಮಾಡ್ಕೊಳ್ತೀನಿ. ಈಗ ಈ ಇಮೇಜ್ ಸೈಜನ್ನು ಹೀಗೆ ಇನ್ಕ್ರೀಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ನಾವು ಇದನ್ನು ಸ್ವಲ್ಪ ರೊಟೇಟ್ ಮಾಡಿ ನಮಗೆ ಹೇಗೆ ಬೇಕೋ ಆ ಪೊಸಿಷನಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಬೋದು. ಓಕೆ, ಸೊ ನಾನೀಗ ಇಲ್ಲಿ ನನ್ನ ಥಂಬ್ನೇಲ್ಗೆ ಯಾವ ಥರ ಬೇಕೋ ಅದೇ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಬ್ಲ್ಯಾಕ್ ಆ್ಯಂಡ್ ಲೈಟ್ ರೆಡ್ ಕಾಂಬಿನೇಷನ್ ತೊಗೊಂಡಿದ್ದೀನಿ. ನೀವು ನಿಮಗೆ ಇಷ್ಟ ಆದಂಥ ಯಾವುದೇ ಕಲರ್ ಚೂಸ್ ಮಾಡ್ಕೊಳ್ಬೋದು. ನಿಮ್ಮ ಟಾಪಿಕ್ಗೆ ಸೂಟ್ ಆಗುವಂಥ ಬ್ಯಾಕ್ಗ್ರೌಂಡ್ ಚೂಸ್ ಮಾಡ್ಕೊಳ್ಳಿ, ಆಯಿತಾ? ಓಕೆ, ನನಗೀಗ ಟೆಕ್ಸ್ಟ್ ಆ್ಯಡ್ ಮಾಡಲಿಕ್ಕೆ ವೈಟ್ ಬ್ಯಾಕ್ಗ್ರೌಂಡ್ ಬೇಕು. ಅದಕ್ಕೆ ನಾನೀಗ ಮತ್ತೆ ಮೀಡಿಯಾ ಆಪ್ಷನ್ಗೆ ಹೋಗಿ ವೈಟ್ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ನಾನೀಗ ಇನ್ನೊಂದು ವೈಟ್ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ನಾವೀಗ ಇದನ್ನು ನಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಮ್ಮ ಥಂಬ್ನೇಲ್ಗೆ ಯಾವ ಥರ ಬೇಕೋ ಆ ಥರ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಕ್ರಾಪಿಂಗ್ ಆಪ್ಷನ್ ಇದೆ. ಕ್ರಾಪಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಇಮೇಜ್ ಸೈಜನ್ನು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಳ್ಬೋದು. ನೋಡಿ, ಈಗ ಇಲ್ಲಿ ನಮ್ಮ ಈ ವೈಟ್ ಬ್ಯಾಕ್ಗ್ರೌಂಡ್ ರೆಡ್ ಬ್ಯಾಕ್ಗ್ರೌಂಡ್ ಮೇಲೆ ಬರ್ತಿದೆ. ಅದಕ್ಕೆ ಅದನ್ನು ಹಿಂದೆ ಹಾಕಲಿಕ್ಕೆ ಇಲ್ಲಿ 3 ಡಾಟ್ಸ್ ಕ್ಲಿಕ್ ಮಾಡಿ ಸೆಂಡ್ ಟು ಬ್ಯಾಕ್ ಮಾಡಿ. ಓಕೆ, ಸೆಂಡ್ ಟು ಬ್ಯಾಕ್. ಓಕೆ, ಈಗ ಇದನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ನಮ್ಮ ಥಂಬ್ನೇಲ್ಗೆ ಬ್ಯಾಕ್ಗ್ರೌಂಡ್ ರೆಡಿ ಆಗಿದೆ. ಈಗ ಫೋಟೋ ಆ್ಯಡ್ ಮಾಡಲಿಕ್ಕೆ ಇಲ್ಲಿ ಲೇಯರ್ ಆಪ್ಷನ್ಗೆ ಹೋಗಬೇಕು. ಇಲ್ಲಿ ಮೀಡಿಯಾ ಆಪ್ಷನ್ನಿಂದ ನೀವು ನಿಮ್ಮ ಥಂಬ್ನೇಲ್ಗೆ ಅಂತ ಯಾವ ಇಮೇಜ್ ಚೂಸ್ ಮಾಡಿಟ್ಟಿದ್ದೀರೋ ಆ ಇಮೇಜನ್ನು ಸೆಲೆಕ್ಟ್ ಮಾಡಿ. ಈಗ ನಾನು ಈ ಇಮೇಜ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನೀವು ಈ ಇಮೇಜನ್ನು ಹೇಗೆ ಮತ್ತು ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ನನ್ನ ಬ್ಯಾಕ್ಗ್ರೌಂಡ್ಗೆ ಬೇಕಾದ ಸೈಜಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಥಂಬ್ನೇಲ್ಗೆ ಟೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಇಲ್ಲಿ ಲೇಯರ್ ಆಪ್ಷನಲ್ಲಿ ಟೆಕ್ಸ್ಟ್ ಅಂತ ಇದೆ ನೋಡಿ, ಆ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಟೆಕ್ಸ್ಟನ್ನು ಎಂಟರ್ ಮಾಡಿ ಕ್ಲಿಕ್ ಆನ್ ಓಕೆ. ಸೊ ನೀವು ಈ ಟೆಕ್ಸ್ಟನ್ನು ಎಲ್ಲಿ ಬೇಕೋ ಅಲ್ಲಿ ಡ್ರ್ಯಾಗ್ ಮಾಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಳ್ಳಿ. ಓಕೆ, ಈಗ ಓಕೆ, ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ, ಟೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ. ಈಗ ನಾವು ಇದಕ್ಕೆ ಐಕಾನನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ಮತ್ತೆ ಮೀಡಿಯಾ ಆಪ್ಷನ್ನಿಗೆ ಹೋಗಿ ನಾನೆಲ್ಲಿ ಡೌನ್ಲೋಡ್ ಮಾಡಿದ ಐಕಾನನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ ಇದನ್ನು ಕರೆಕ್ಟಾಗಿ ಕ್ರಾಪ್ ಮಾಡ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಕ್ರಾಪಿಂಗ್ ಆಪ್ಷನ್ಗೆ ಹೋಗಿ ಅದನ್ನು ಬೇಕಾದ ಸೈಜ್ಗೆ ಕ್ರಾಪ್ ಮಾಡ್ಕೊಳ್ತೀನಿ.
ಓಕೆ, ಈಗ ಇಲ್ಲಿ ಈ ಐಕಾನನ್ನು ಕರೆಕ್ಟಾದ ಸೈಜಲ್ಲಿ ಸೆಟ್ ಮಾಡಿಕೊಂಡು ಈ ಐಕಾನನ್ನು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಳ್ಬೋದು. ಸೊ ಅದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಓಕೆ, ಈಗ ನಮ್ಮ ರೆಡ್ ಬ್ಯಾಕ್ಗ್ರೌಂಡ್ ಮೇಲೆ ಬರ್ತಿದೆ, ಅದಕ್ಕೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಟು ಬ್ಯಾಕ್ ಮಾಡಿ. ಓಕೆ, ಈಗ ಮತ್ತೆ ಇದನ್ನು ಈ ಐಕಾನನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಈ ಟೆಕ್ಸ್ಟ್ ಕೂಡ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಓಕೆ, ನಾನೀಗ ಇಲ್ಲಿ ಮತ್ತೆ ಬೇರೆ ಟೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ಓಕೆ, ಟೆಕ್ಸ್ಟ್ ಎಂಟರ್ ಮಾಡಿ ಓಕೆ ಕ್ಲಿಕ್ ಮಾಡಿ. ನಾನೀಗ ಈ ಟೆಕ್ಸ್ಟನ್ನು ಇಲ್ಲಿ ಡ್ರ್ಯಾಗ್ ಮಾಡಿದಾಗ ನೋಡಿ ವೈಟ್ ಕಲರ್ ವೈಟ್ ಬ್ಯಾಕ್ಗ್ರೌಂಡಲ್ಲಿ ವಿಸಿಬಲ್ ಆಗಲ್ಲ. ಅದಕ್ಕೆ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಜಾಸ್ತಿ ವಿಸಿಬಲ್ ಆಗಲಿ ಅಂತ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಅಂತ ನಾನಿಲ್ಲಿ ರೆಡ್ ಕಲರ್ ಚೂಸ್ ಮಾಡ್ಕೊಳ್ತೀನಿ. ನೋಡಿ, ಈಗ ವೈಟ್ ಬ್ಯಾಕ್ಗ್ರೌಂಡ್ಗೆ ರೆಡ್ ಕಲರ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಓಕೆ, ನಾನೀಗ ಇಲ್ಲಿ ಕೈನ್ಮಾಸ್ಟರ್ ಐಕಾನ್ ಡೌನ್ಲೋಡ್ ಮಾಡಿದ ಐಕಾನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇದನ್ನು ಕೂಡ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಈ ಐಕಾನನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈಗ ಇಲ್ಲಿ ನೆಕ್ಸ್ಟು ಕೇವಲ 5 ನಿಮಿಷಗಳಲ್ಲಿ ಕೈನ್ಮಾಸ್ಟರಿಂದ ಯೂಟ್ಯೂಬ್. ಓಕೆ, ಯೂಟ್ಯೂಬ್ ಐಕಾನ್ ನಾನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಸೊ ಈಗ ಅದನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ. ಮತ್ತು ಲೇಯರ್ ಆಪ್ಷನ್ಗೆ ಹೋಗಿ ಮೀಡಿಯಾ. ಓಕೆ, ನೋಡಿ ಇಲ್ಲಿ ಡೌನ್ಲೋಡೆಡ್ ಯೂಟ್ಯೂಬ್ ಐಕಾನನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇದನ್ನು ಕ್ರಾಪ್ ಮಾಡ್ಕೊಳ್ಳಿ. ಓಕೆ, ಕರೆಕ್ಟಾಗಿ ಕ್ರಾಪ್ ಮಾಡಿ. ಓಕೆ, ನಿಮಗೆ ಯಾವ ಪೊಸಿಷನಲ್ಲಿ ಬೇಕೋ ಎಲ್ಲಿ ಬೇಕೋ ಅಲ್ಲಿ ಅದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ನಾನು ಇದನ್ನು ಮತ್ತೆ ಇಲ್ಲಿ 3 ಡಾಟ್ಸ್ ಇದೆ ಅಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ಸೆಂಡ್ ಟು ಬ್ಯಾಕ್ ಮಾಡ್ತೀನಿ ಕರೆಕ್ಟಾಗಿ ಸೆಟ್ ಆಗಲಿ ಅಂತ. ಈಗ ನೆಕ್ಸ್ಟ್ ನಾನು ಉಳಿದ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ. ಲೇಯರ್ಗೆ ಹೋಗಿ ಟೆಕ್ಸ್ಟ್ ತಮ್ನೇಲ್ ಅಂತ ಯೂಟ್ಯೂಬ್ ಐಕಾನ್ ಸೆಲೆಕ್ಟ್ ಮಾಡಿದ್ದೀವಿ ಆಲ್ರೆಡಿ. ಇಲ್ಲಿ ತಮ್ನೇಲ್ ಅಂತ. ಓಕೆ, ಇದನ್ನು ಇಲ್ಲಿ ತಮ್ನೇಲ್ ಈ ಕಲರ್ ಕೂಡ ಚೇಂಜ್ ಮಾಡಿ. ಓಕೆ, ಕರೆಕ್ಟಾಗಿ ಇದನ್ನು ಸೆಟ್ ಮಾಡ್ಕೊಳ್ಳಿ. ಓಕೆ, ನಾನೀಗ ಮತ್ತೆ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ಟೆಕ್ಸ್ಟ್ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಓಕೆ, ಅದನ್ನು ಕೂಡ ಕರೆಕ್ಟಾಗಿ ಪ್ಲೇಸ್ ಮಾಡಿ. ಓಕೆ, ಈಗ ನೀವು ಟೆಕ್ಸ್ಟ್ಗೆ ಫಾಂಟ್ ಕೂಡ ಅಪ್ಲೈ ಮಾಡ್ಬೋದು. ನೋಡಿ, ಇಲ್ಲಿ ಫಾಂಟ್ ಆಪ್ಷನ್ ಇದೆ. ಇಲ್ಲಿ ಆ್ಯಂಡ್ರಾಯ್ಡ್ ಆಪ್ಷನ್ಗೆ ಹೋಗಿ ಇಲ್ಲಿ ನಿಮಗೆ ಯಾವ ಫಾಂಟ್ ಬೇಕೋ ಅದನ್ನು ಚೂಸ್ ಮಾಡಿ. ನಾನಿಲ್ಲಿ ರೋಬೋಟೋ ಬ್ಲ್ಯಾಕ್, ಸೊ ಸೇಮ್ ರೋಬೋಟೋ ಬ್ಲ್ಯಾಂಕ್ ಫಾಂಟನ್ನು ಇಲ್ಲಿ ಎಲ್ಲ ಟೆಕ್ಸ್ಟ್ಗೆ ನಾನು ಅಪ್ಲೈ ಮಾಡಿದ್ದೀನಿ. ಓಕೆ, ನೋಡಿ ಇಲ್ಲಿ ರೋಬೋಟೋ ಬ್ಲ್ಯಾಕ್. ಓಕೆ, ರೋಬೋಟೋ ಬ್ಲ್ಯಾಕ್ ಫಾಂಟನ್ನು ನಾನಿಲ್ಲಿ ಎಲ್ಲದಕ್ಕೂ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ ಔಟ್ಲೈನ್ ಆಪ್ಷನ್ ಇದೆ, ಶೇಡೋ, ಗ್ಲೋ, ಬ್ಯಾಕ್ಗ್ರೌಂಡ್ ಕಲರ್, ನಿಮ್ಗೆ ಯಾವುದು ಬೇಕೋ ನೀವು ಎನೇಬಲ್ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಟೆಕ್ಸ್ಟಿಗೆ ಗ್ಲೋ ಎನೇಬಲ್ ಮಾಡ್ತೀನಿ. ಓಕೆ, ಇಲ್ಲಿ ರೆಡ್ ಕಲರ್ ಇರೋದ್ರಿಂದ ನೋಡಿ ಇಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಗ್ಲೋ ಆ್ಯಡ್ ಮಾಡ್ಕೊಳ್ಬೋದು. ಬ್ಲ್ಯಾಕ್ ಹೀಗೆ ಕಾಣಿಸ್ತಾ ಇದೆ, ಸೊ ಎಲ್ಲೋ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ರೆಡ್ಗೆ. ಅದಕ್ಕೆ ನಾನು ಇಲ್ಲಿ ಈ ಟೆಕ್ಸ್ಟ್ಗೆ ರೆಡ್ ಟೆಕ್ಸ್ಟ್ ಏನಿದೆಯೋ ಅದಕ್ಕೆ ನಾನು ಈ ಎಲ್ಲೋ ಗ್ಲೋವನ್ನು ಎನೇಬಲ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ವೈಟ್ ಕಲರಲ್ಲಿ ಏನು ಟೆಕ್ಸ್ಟ್ ಇದೆಯೋ ಕೇವಲ 5 ನಿಮಿಷಗಳಲ್ಲಿ ಮತ್ತು ಕ್ರಿಯೇಟ್ ಮಾಡುವುದು ಹೇಗೆ ಅಂತ ಅದಕ್ಕೆ ನಾನು ರೆಡ್ ಗ್ಲೋವನ್ನು ಎನೇಬಲ್ ಮಾಡಿದ್ದೀನಿ. ಫ್ರೆಂಡ್ಸ್, ಈಗ ನಮ್ಮ ತಮ್ನೇಲ್ ಪ್ರೊಫೆಷ್ನಲ್ ವೇಯಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ನನಗೀಗ ಈ ಇಮೇಜ್ ಸೇವ್ ಮಾಡಬೇಕು. ಅದಕ್ಕೆ ಇಲ್ಲಿ ನೋಡಿ ಈ ಆಪ್ಷನ್ ಚೂಸ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಆ್ಯಂಡ್ ಸೇವ್ ಆಪ್ಷನ್ ಇದೆ ಅಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ತಮ್ನೇಲ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಈಗ ನೋಡಿ ಗ್ಯಾಲರಿಯಲ್ಲಿ ಸೇವ್ ಆಗಿದ್ದ ತಮ್ನೇಲ್ ಓಪನ್ ಮಾಡಿದ್ದೀನಿ. ನೋಡಿ ಇಲ್ಲಿ ಆ ಕೈನ್ಮಾಸ್ಟರ್ ಲೋಗೋ ಕೂಡ ಕಾಣಿಸ್ತಾ ಇಲ್ಲ, ವಿತೌಟ್ ಲೋಗೋ ಸೇವ್ ಆಗಿದೆ. ಸೊ ಹೀಗೆ ನೀವು ನಿಮಗೆ ಬೇಕಾದ ಅಟ್ರಾಕ್ಟಿವ್ ತಮ್ನೇಲ್ ಕ್ರಿಯೇಟ್ ಮಾಡ್ಕೊಳ್ಬೋದು ಕೈನ್ಮಾಸ್ಟರ್ ಆ್ಯಪಿಂದ. ಇದಿಷ್ಟು ಕೈನ್ಮಾಸ್ಟರ್ ಆ್ಯಪಿಂದ ತಮ್ನೇಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಯೂಸ್ಫುಲ್ ಝೋನ್ ಕನ್ನಡ ಚಾನಲ್.